ನಮಸ್ಕಾರ ಸ್ನೇಹಿತರೆ. ಇವತ್ತು ಬಿಡದಿ ಟೌನ್ಶಿಪ್ ಬಗ್ಗೆ ಜೆಡಿಎಸ್ನ ಕುಮಾರಣ್ಣವರು ಹೋರಾಟ ಮಾಡಿದ್ದಾರೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನ ಅವರ ಒಪ್ಪಿಗೆ ಇಲ್ಲದೆ ನಾವು ಪಡೆಯೋದಿಲ್ಲ. ಕುಮಾರಣ್ಣ ಯಾಕೆ ನಮ್ಮ ನಾಯಕರ ಮೇಲೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ? ಅವರು ಒಕ್ಕಲಿಗರು ಅಂತ ಹೇಳಿಲ್ಲ, ಅವರು ಮುಖ್ಯಮಂತ್ರಿ ಹೀಗೆ ಮುಂದುವರೆದ್ರೆ ತಮಗೆ ಅಸ್ತಿತ್ವ ಇರೋದಿಲ್ಲ ಅಂತನ, ಅಥವಾ ನಿಮ್ಮ ಪಕ್ಷಕ್ಕೆ ಅಸ್ತಿತ್ವ ಇರೋದಿಲ್ಲ ಅಂತನ? ಆದರೆ ತಮಗೆ ಒಂದು ಮಾತು ಗಮನದಲ್ಲಿರಲಿ ಅಣ್ಣ, ನಾವು ಗುಜರಾತ್, ಮಧ್ಯಪ್ರದೇಶ್, ದೆಹಲಿ, ಕಾಶಿ ಹೀಗೆ ಸುಮಾರು ಜ್ಯೋತಿಷಿಗಳ ಹತ್ರ ನಾವು ಅವ್ರ ಜಾತಕ ತೋರಿಸಿದ್ದೀವಿ. ಅವರ ಜಾತಕದಲ್ಲಿ ಇನ್ನೂ 2 ಬಾರಿ ಮುಖ್ಯಮಂತ್ರಿ ಆಗೋ ಯೋಗ ಇದೆ. ಅಂದ್ರೆ 2028 ಮತ್ತು 2033ರಲ್ಲೂ ಕೂಡ ಅವರು ಮುಖ್ಯಮಂತ್ರಿ ಆಗಂತ ಯೋಗ ಇದೆ. ಅವರು ತುಂಬಾ ಹಾರ್ಡ್ ವರ್ಕರ್, ಕಮಿಟೆಡ್ ಲೀಡರ್. ಸೊ ಅವ್ರು ಯಾವತ್ತೂ ತಾನು ಒಕ್ಕಲಿಗ ಅಂತ ಹೇಳ್ಬಿಟ್ಟು ಎಲ್ಲಿ ಬಿಂಬಿಸ್ಕೊಂಡಿಲ್ಲ. ಅವರು ಸೆಕ್ಯುಲರ್ ಲೀಡರ್, ಜಾತ್ಯತೀತ ನಾಯಕ. ಎಂದು ಕೂಡ ಅವರು ಜಾತಿಯನ್ನ ಮಾಡಿದ್ ನಾನು ಇಲ್ಲಿವರೆಗೂ ಕಂಡಿಲ್ಲ. ಅಣ್ಣ ಕುಮಾರಣ್ಣ, ತಮಗೆ ಒಂದು ಮಾತು ಹೇಳ್ತೀನಿ. ತಮಗೆ ಮೋದಿಯವರಿಗಾಗಲೇ ಒಂದು ದೊಡ್ಡ ಜವಾಬ್ದಾರಿಯನ್ನು ತಮಗೆ ಹೆಗಲ ಮೇಲೆ ಇಟ್ಟಿದ್ದಾರೆ. ನಿಮ್ಮ ಮತದಾರರಿಗೆ ಮತ್ತು ದೇಶಕ್ಕೆ ನಿಮ್ಮಿಂದ ಒಳ್ಳೆಯ ಸೇವೆ ಮತ್ತು ಅವಕಾಶ ಈ ಜನತೆಗೆ ಸಿಗಲಿ. ಮಂಡ್ಯದಲ್ಲಿ ತಮ್ಮ ಮತದಾರರಿಗೆ ಒಳ್ಳೆಯ ಇಂಡಸ್ಟ್ರಿ ಕಟ್ಕೊಡಿ. ನಮ್ಮ ಸರ್ಕಾರ ತಮಗೆ ಜಮೀನು ನೀಡಲಿಕ್ಕೆ, ಎಲ್ಲ ರೀತಿಯ ಬೆಂಬಲವನ್ನು ನೀಡಲಿಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ನಾವೇನು ಟೌನ್ಶಿಪ್ ಇದರಲ್ಲಿ ನಾವು ರೈತರ ಪರ ಯಾವತ್ತೂ ವಿರೋಧ ಇಲ್ಲ. ಅವ್ರ ಜಮೀನು ಕೊಟ್ಟರೆ ಟೌನ್ಶಿಪ್ ಯೋಜನೆ ಮಾಡ್ತಾರೆ. ಅವರ ವಿರೋಧ ಇದ್ರೆ ಯಾಕೆ ಇವ್ರು ಕಿತ್ಕೊಳ್ತಾರೆ? ಅವ್ರು ಕೊಟ್ಟರೆ ಯೋಜನೆ ಮಾಡ್ತಾರೆ. ಕಿತ್ಕೊಳ್ಳೋಕ್ಕಾಗುತ್ತಾ ರೈತರ ಜಮೀನನ್ನ? ಅವರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಸೊ ನೀವು ಅದೇ ವಿಷಯನ ನೀವು ಪದೇ ಎತ್ತಿ ನಮ್ಮ ನಾಯಕರ ಬಗ್ಗೆ ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ತಮ್ಮ ಕನಸಿನ ಕೂಸಿದು. ಸೊ ಕುಮಾರಣ್ಣವರೇ, ತಮ್ಮ ಮೇಲೆ ನಮಗೆ ಬಹಳ ಗೌರವ ಇದೆ. ನಮ್ಮ ನಾಯಕರು ಮೇಲೆ ತಮಗೆ ಹೊಟ್ಟೆ ಉರಿ ಬೇಡ. ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರು ಯಾವತ್ತು ರೈತ ವಿರೋಧಿ ಕೆಲಸಗಳನ್ನು ಯಾವತ್ತೂ ಅವ್ರು ಮಾಡಲ್ಲ. ಅವರು ಒಳ್ಳೆ ವಿಷನ್ ಇಟ್ಕೊಂಡಿದ್ದಾರೆ. ಈ ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ, ಮತ್ತು ಈ ರಾಜ್ಯವನ್ನ ಮಾದರಿಯ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅಂಥವ್ರಿಗೆ ನೀವು ತಾವು ಬೆಂಬಲ ನೀಡಬೇಕು, ಅವರಿಗೆ ನೀವು ಸಹಕರಿಸಬೇಕು. ಇದೇ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ನಮಸ್ತೆ.